ರಾಜ್ಯದ ಪ್ರತಿಷ್ಠಿತ ಒಕ್ಕಲಿಗರ ಸಂಘದಲ್ಲಿ ಸಿಬ್ಬಂದಿ ನೇಮಕ ಪ್ರಕ್ರಿಯೆಯಲ್ಲಿ ಅಕ್ರಮಗಳಾಗಿದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಅಧ್ಯಕ್ಷರ ಕಾರ್ಯವೈಖರಿಯ ಬಗ್ಗೆ ನಿರ್ದೇಶಕರೇ ಪ್ರಶ್ನೆಗಳನ್ನು ಎತ್ತಿದ್ದಾರೆ, ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಟ್ಟು 488 ಜನರ ನೇಮಕ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪ. ನಿನ್ನೆ ಒಕ್ಕಲಿಗರ ಸಂಘದ ಸಭೆಯಲ್ಲಿ ಇದರ ವಿಚಾರ ಪ್ರಸ್ತಾಪ ಆಗಿದೆ, ಗಲಾಟೆ ಕಾರಣ ಆಗಿದೆ. ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಸಂಘದ ನಿರ್ದೇಶಕ ಉಮಾಪತಿ ಗೌಡ ಮತ್ತು ಕೋನಪ್ಪ ರೆಡ್ಡಿ. ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್ ಅವರು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನ ಪ್ರಶ್ನಿಸಿದ್ರೆ ರೌಡಿಗಳನ್ನ ಮುಂದಿಟ್ಟು ಹೆದರಿಸಲಾಗ್ತಾ ಇದೆ ಅಂತ ಉಮಾಪತಿ ಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ, ಒಕ್ಕಲಿಗರ ಸಂಘದ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕ ಪ್ರಕ್ರಿಯೆಗೆ 10 ರಿಂದ 12 ಲಕ್ಷ ರೂಪಾಯಿ ಲಂಚ ಕೇಳ್ತಿದ್ದಾರೆ ಅನ್ನೋದು ನಿರ್ದೇಶಕರು ಮಾಡ್ತಾ ಇರುವಂತಹ ಆರೋಪ. ನೀವೇ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾಗಿ 2ನೇ ದಿವಸಕ್ಕೆ 2ನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲ ಡೈರೆಕ್ಟರ್ ಅಲ್ಲಿ ಬೀಗ ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಈಗ ನೀವು ನೋಡಿದಂತ ದೃಶ್ಯ ನಿನ್ನೆಯ ಸಭೆಯಲ್ಲಾದಂತ ಜಟಾಪಟಿಯ ದೃಶ್ಯ ಇದು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತು ನಿರ್ದೇಶಕರ ಮಧ್ಯೆ ಜಟಾಪಟಿಯಾಗಿದೆ. ನೇಮಕಾತಿಯಲ್ಲಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತ ನಿರ್ದೇಶಕರು ಪ್ರಶ್ನಿಸ್ತಾ ಇದ್ದಾರೆ. ಉಮಾಪತಿ ಗೌಡ ಒಕ್ಕಲಿಗರ ಸಂಘದ ನಿರ್ದೇಶಕರು ಕೂಡ ಅವರು ಪ್ರಶ್ನಿಸಿದ್ದಾರೆ. ಕೆಲ ನಿರ್ದೇಶಕರು ಮತ್ತು ಅಧ್ಯಕ್ಷರು ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ. ಸಂಘದ ದುಡ್ಡನ್ನ ವೈಯಕ್ತಿಕ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ನೇಮಕ ಪ್ರಕ್ರಿಯೆ ವೇಳೆ 10 ರಿಂದ 12 ಲಕ್ಷ ರೂಪಾಯಿ ಲಂಚ ಪಡಿತಾ ಇದ್ದಾರೆ. ಈ ಗಂಭೀರ ಆರೋಪವನ್ನ ಸಭೆಯಲ್ಲಿ ಮಾಡಿರು. ನೀವೇ ಮೆಡಿಕಲ್ ಕಾಲೇಜಲ್ಲಿ ಅವತ್ತು ನೀವು ಅಧ್ಯಕ್ಷರಾಗಿ 2ನೇ ದಿವಸಕ್ಕೆ 2ನೇ ದಿವಸನ 3 ದಿವಸಕ್ಕೂ ನೀವು ಅವತ್ತು ಮೆಡಿಕಲ್ ಕಾಲೇಜಲ್ಲಿ ನಮ್ನೆಲ್ಲ ಡೈರೆಕ್ಟರ್ ಅಲ್ಲಿ ಬೀಗ ಕೂರಿಸ್ಬಿಟ್ರಿ. ನೀವೇ ಖಂಡಿತವಾಗ್ಲೂ ಇವತ್ತು ತೆಗೆದು ನೋಡಿ. ಆಯ್ತಣ್ಣ, ಅದೊಂದಾಯ್ತಣ್ಣ. BIT-ಯಲ್ಲಿ ಏನಾಯ್ತು? BIT-ಯಲ್ಲಿ ನೀವು EC-ಯಲ್ಲೇ ನೀವೇ ತೀರ್ಮಾನ ಬರ್ಸಿದ್ದೀರಾ. ಏನಂತ? ಆಗಿರ್ತಕ್ಕಂತ ಇಂಟರ್ವ್ಯೂ ಲೋಪದಲ್ಲಿ ಡೆಮೋ ಕ್ಲಾಸ್ ಆಗ್ಬೇಕು ಅಂತ ಹೇಳಿ. ಇದುವರೆಗೂ ಡೆಮೋ ಆಗ್ಲಿಲ್ಲ. ಸಂಬಳ ನೀವು ಕೊಟ್ಟಾಯ್ತು. ಈ ಆಕ್ರೋಶಕ್ಕೆ ಕಾರಣ ಆಗಿರೋದು ನೇಮಕ ಪ್ರಕ್ರಿಯೆಯಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅನ್ನೋ ವಿಚಾರ. 480 ಜನರನ್ನ ಒಕ್ಕಲಿಗರ ಸಂಘದ ವ್ಯಾಪ್ತಿಗೆ ಬರುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗಿಗಳಾಗಿ ನೇಮಕ ಮಾಡಿಕೊಳ್ಳಲಾಗಿದೆ. ನೇಮಕ ಮಾಡಿಕೊಳ್ಳೋ ವೇಳೆ 10 ರಿಂದ 12 ಲಕ್ಷ ರೂಪಾಯಿ ಪಡೆದಿದ್ದಾರೆ ಕೆಲ ನಿರ್ದೇಶಕರು ಮತ್ತು ಸಂಬಂಧಪಟ್ಟವರು ಅನ್ನುವಂಥ ಆರೋಪ. ಇನ್ನು ಇದನ್ನು ಪ್ರಶ್ನಿಸಿದರೆ ರೌಡಿಗಳನ್ನ ಮುಂದೆ ಬಿಟ್ಟು ಬೆದರಿಸಲಾಗುತ್ತೆ ಅಂತ ಸಂಘದ ಅಧ್ಯಕ್ಷರೇ ಅಸಹಾಯಕರಾಗಿದ್ದಾರೆ. ಹಣ ಮಾಡೋದಕ್ಕೆ ಬಂದಿದ್ದೀವಿ ಅಂತ ಕೆಲ ಪದಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಸಂಘದ ದುಡ್ಡನ್ನ ವೈಯಕ್ತಿಕ ಕೆಲಸಕ್ಕೆ ಬಳಸ್ತಾ ಇದ್ದಾರೆ. ಇದು ಉಮಾಪತಿ ಗೌಡ ಸೇರಿ ಕೆಲ ನಿರ್ದೇಶಕರು ಪ್ರಶ್ನಿಸ್ತಾ ಇರೋದು ಸಭೆಯಲ್ಲಿ. ನಮ್ಮ ಜೊತೆಗೆ ಉಮಾಪತಿ ಶ್ರೀನಿವಾಸ್ ಗೌಡರು ಇದ್ದಾರೆ. ಏನಾಯ್ತು ಮತ್ತು ಸಂಘದಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಇತ್ತೀಚೆಗೆ? ಈಗಾಗಲೇ ಸಂಘದ ವಿಚಾರವಾಗಿ ಕೆಲವೊಂದಷ್ಟು ನಾವು ಮನವಿನ ಮಾಡ್ಕೊಂಡಿದ್ವಿ ಮಾನ್ಯ ಅಧ್ಯಕ್ಷರ ಹತ್ರ. ಏನಂತ, ನೀವು ಅನಧಿಕೃತವಾಗಿ ಆಯ್ಕೆ ಮಾಡ್ತಕ್ಕಂಥ ಏನು ಎಂಪ್ಲಾಯೀಸ್ಗಳಿದ್ದಾರೆ C&R ರೂಲ್ಸ್ ಪ್ರಕಾರ ಅದು ಆಗ್ತಾಯಿಲ್ಲ ಅಂಥೇಳಿ. ಕೊನೆಗೆ ಇದು ಸುಮಾರು ಒಂದು 5 ರಿಂದ 6 ತಿಂಗಳಿಂದ ನಡ್ಕೊಂಡು ಬರ್ತಾನೆ ಇತ್ತು. ಅಧ್ಯಕ್ಷರು ಅಸಹಾಯಕರಾದರು. ಯಾವಾಗ ನಿಮಗೆ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಖಜಾಂಚಿಗಳು ಅವ್ಯವಹಾರಕ್ಕೆ ಭಾಳ ಭಾಗಿಯಾದರು. ಇನ್ನು ಕೆಲವೊಬ್ಬ ಪದಾಧಿಕಾರಿಗಳು ನಾವು ಒಂದು ತೀರ್ಮಾನಕ್ಕೆ ಬಂದ್ವಿ, ಇದನ್ನು ಇಲ್ಲಿಗೆ ಬಿಟ್ಕೊಂಡು ಹೋದರೆ ಸಂಘದಲ್ಲಿ ಇವಾಗ ಒಂದು 900 ಕೋಟಿ ದುಡ್ಡಿದೆ.
900 ಕೋಟಿ ತಿನ್ನೋವರೆಗೂ ಇವ್ರು ಬಿಡಲ್ಲ ಅಂಥೇಳಿ. ಈಗ ಏನು ಮುಖ್ಯವಾಗಿ ಏನು ಅಂದರೆ, ಈಗ ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ವಾಲಿಟಿ ಶಿಕ್ಷಣ ಕೊಡಬೇಕು ಅಂತ ಆದರೆ ಏನು ಪ್ರಾಧ್ಯಾಪಕರಿರ್ಬೋದು, ಶಿಕ್ಷಕರಿರ್ಬೋದು, ಅವ್ರಿಗೆ ಒಂದು ಗುಣಮಟ್ಟದ ಏನು ಶಿಕ್ಷಣ ಕೊಟ್ಟಾಗ ಮುಂದಿನ ಪೀಳಿಗೆಯ ಸ್ಟೂಡೆಂಟ್ಸ್ಗಳೆಲ್ಲರೂ ಕೂಡ ಒಂದು ಒಳ್ಳೆಯ ದರ್ಜೆಗೆ ಓದಲಿಕ್ಕೆ ಸಾಧ್ಯ ಆಗ್ತದೆ. ಸಮಸ್ಯೆ ಏನಾಗಿದೆ ಅಂದರೆ, ಯಾರು ದುಡ್ಡು ಕೊಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥದ್ದು, ರೂರಲ್ ಭಾಗದಿಂದ ಬರುವಂಥವ್ರನ್ನ ಆಯ್ಕೆ ಮಾಡದೇ ಇರುವಂಥದ್ದು, ಮತ್ತು ನಿಮಗೆ ಸೆಲೆಕ್ಷನ್ ಕಮಿಟಿ ಒಂದು ಒಪಿನಿಯನ್ ಕೊಟ್ಟರೆ ಇವರು ತೀರ್ಮಾನ ಮಾಡಿ ಆ ಸೆಲೆಕ್ಷನ್ ಕಮಿಟಿನೇ ತಿರ್ಚಿ ಇವರು ಆಯ್ಕೆ ಮಾಡುವಂಥ ಸುಮಾರು ಉದಾಹರಣೆಗಳಿದ್ದಾವೆ. ಈ ಹಿಂದೆಯೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನು ಇಂಜಿನಿಯರಿಂಗ್ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿಯ ಅಧ್ಯಕ್ಷರು ಮೀಟಿಂಗಲ್ಲೇ ನಾವು ಮಾತಾಡಿದ್ವಿ. ಏನಂತ, ಯಾರನ್ನ ಈಗ ಒಂದು 40ರಿಂದ 50 ಜನ ಪ್ರಾಧ್ಯಾಪಕರನ್ನ ತಾವು ತೊಗೊಂಡಿದ್ದೀರಿ, ಅವ್ರದ್ದು ಇಂಟರ್ವ್ಯೂ ಆಗಬೇಕಾಗ್ತದೆ ಅಂತ. 6 ತಿಂಗಳಾಯ್ತು ಇದುವರೆಗೂ ಇಂಟರ್ವ್ಯೂ ಆಗದೆ, ನೇರವಾಗಿ ದುಡ್ಡು ತೊಗೊಂಡು ಕೆಲಸ ಕೊಟ್ಟಾಯಿತು. ಈಗ ತಾವು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂದರೆ ಯಾವ ರೀತಿ ಕೊಡ್ತೀರಿ ಸರ್? ಇದು ನಮ್ಮ ಮೊದಲನೇ ವಿಚಾರ. ಎರಡನೇ ವಿಚಾರ ಬಂದು, ಈಗ ಸುಮಾರು 180ರಿಂದ 480 ಜನನ್ನ ಕೆಲಸಕ್ಕೆ ತೊಗೊಳ್ಬೇಕು ಅಂತೇಳಿ C&R ಕೇಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ನಿಯಮ ಆಡಿ ಸರ್, ಈಗ ನಿನ್ನೆ ಈಗ ಇದನ್ನೆಲ್ಲ ವಿರೋಧ ವ್ಯಕ್ತಪಡಿಸಿದ್ರಿ, ನೀವು ಸೇರಿದಂಥ ಕೆಲ ನಿರ್ದೇಶಕರು ವಿರೋಧವನ್ನು ವ್ಯಕ್ತಪಡಿಸಿದ್ರಿ. ಈ ಒಂದು ಭ್ರಷ್ಟಾಚಾರದಲ್ಲಿ, ಅವ್ಯವಹಾರದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಸರ್? ಸರ್, ಈಗ ನಾನು ಈಗಾಗಲೇ ಹೇಳಿದೆ ತಮಗೆ ನೇರವಾಗಿ. ಏನು ಸಂಘದಲ್ಲಿ ಏನಾಗ್ತದೆ ಅಂದರೆ, ನಿಮಗೆ ರೂಲಿಂಗ್ ಕಮಿಟಿ, ಅಪೋಸಿಷನ್ ಕಮಿಟಿ ಅಂತ ಬರ್ತದೆ ಸರ್. ಈ ರೂಲಿಂಗ್ ಕಮಿಟಿಯಲ್ಲಿ ಕುಳಿತಿರ್ತಕ್ಕಂಥ ಕೆಲವೊಬ್ಬ ಪದಾಧಿಕಾರಿಗಳು ನೇರವಾಗಿ ಯಾರಿಗೂ ಏನು ಭಯ ಬೀಳಲ್ಲ. ಅವ್ರು ನೇರವಾಗಿ ಹೇಳ್ತಾರೆ, ನಾವು ಬಂದಿರೋದೇ ಕಾಸು ಮಾಡೋಕ್ಕೆ, ಏನಪ್ಪ ಮಾಡೋಕ್ಕಾಗ್ತದೆ, 5 ವರ್ಷ ಇರ್ತೀವಿ, ಕಾಸು ಮಾಡ್ಕೊಂಡು ಹೋಗ್ತೀವಿ ಅಂತ. ಈಗ ನಿಮಗೆ ಸಮುದಾಯಗಳಲ್ಲಿ ಈ ರೀತಿ ದುಡ್ಡನ್ನ ಚಲಾವಣೆಗಳು ಸ್ಟಾರ್ಟ್ ಆದಾಗ ಯಾವ ರೀತಿ ತಾವು ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತೀರಿ? ಆಮೇಲೆ ನಮ್ಮ ಸಂಸ್ಥೆಗೆ 120 ವರ್ಷ ಇತಿಹಾಸ ಇದೆ ಸರ್. ನೀವು ಯಾವುದೇ ಸಂಸ್ಥೆಗಳಲ್ಲಿ ನೋಡಿದ್ರು ನಿಮ್ಗೆ 900 ಕೋಟಿ ಇರುವಂಥ ಇತಿಹಾಸನೇ ಇಲ್ಲ. ಇಷ್ಟು ದುಡ್ಡು ಇದೆ ಅಂತ ಆದರೆ ಯಾರೋ ಪೂರ್ವಿಕರು ಪುಣ್ಯಾತ್ಮರು ಮಾಡಿರತಕ್ಕಂಥ ಶ್ರಮದಿಂದ ಇಷ್ಟಿದೆ. ಈಗೇನಾಗ್ತದೆ, ಪದಾಧಿಕಾರಿಗಳು C&R ರೂಲ್ಸ್ನ ಗಾಳಿಗೆ ತೂರಿ ಏಕಪಕ್ಷೀಯವಾಗಿ ಸೆಲೆಕ್ಷನ್ ಮಾಡಿದ್ದೇ ಆದರೆ, ಒಬ್ಬ ಕಂಪ್ಯೂಟರ್ ಆಪ್ರೇಟರ್ಗೆ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ, ನಿಮ್ಮ ಖಜಾಂಚಿ ನನಗೆ 4% ಕೊಟ್ಟರೆ ಸೈನ್ ಹಾಕೋದು ಅಂತ. ಹಿಂಗೆ ನಿಮಗೆ ಪ್ರತಿ ತಿಂಗಳು ಕೂಡ ನಾವು ಹೆಚ್ಚು ಕಡಿಮೆ ಸರಿ ಸುಮಾರು ಒಂದು 70ರಿಂದ 80 ಕೋಟಿ ಪೇಮೆಂಟ್ ಮಾಡ್ತೀವಿ. ಈ ಸಂಬಳ ಅದರಲ್ಲಿ 26ರಿಂದ 27 ಕೋಟಿ. ಇನ್ನು ಬಾಕಿ ಇದೆಲ್ಲ ನಿಮ್ಗೆ ಆಸ್ಪತ್ರೆದು ಅವು ಇವು ಎಲ್ಲ ಇದು ಮಾಡ್ತೀವಿ. ಪ್ರತಿಯೊಂದರಲ್ಲೂ ಕಮಿಷನ್ ತೊಗೊಳ್ಳೋದಾದರೆ ಮತ್ತು ಯಾವ ರೀತಿ ನೈತಿಕತೆ ಉಳಿಸ್ಕೊಳ್ತಾರೆ ಗೊತ್ತಿಲ್ಲ ಸರ್. ಇದಿಷ್ಟು ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ಕ್ಯಾಮ್ರಾ ಪರ್ಸನ್ ರವಿ ವೈ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.